ನಾನು ಏಟ್ ಮಾಡಿದ್ರು ಕೆಲಸ ಮುಗಿಯಕಲ್ಕಂತ ಹೋಗು. ಬೆಳಗ್ಗೆ ನೀವು ಹತ್ತಾರನೇ ಎದ್ದು ಎಷ್ಟೊಂದು ಮಾಡ್ತೀನಿ, ಕೂತ್ಕೋತೀನಿ, ನಿಂತ್ಕೋತೀನಿ, ಮಾಡ್ತಾನೆ ಇರ್ತೀನಿ. ನೋಡಿದ್ರೆ ಕೆಲಸವೇ ಮುಗಿಯಕಲ್ವಲ್ಲ. ಮತ್ತೆ ಅಕ್ಕಿ ರೊಟ್ಟಿ ಹಾಕು ಕಾಯಿ ಪಲ್ಯ ಮಾಡು, ಅಕ್ಕಿ ರೊಟ್ಟಿ ಹಾಕು ಕಾಯಿ ಪಲ್ಯ ಮಾಡು ಅಂತಾರೆ ಯಾವಾಗಲೂ. ನನಗೆ ಅಕ್ಕಿ ರೊಟ್ಟಿ ರೊಟ್ಟಿ ಹಾಕೋಕ್ಕಾಗೋದಿಲ್ಲ, ಕೈಯೆಲ್ಲ ನೋವು ಬರುತ್ತೆ. ಅಯ್ಯೋ ತಟ್ಟಿ ನೋವು ಬರುತ್ತೆ ಕಣಪ್ಪ ತಾಯಿ. ತಿನ್ನೋರು ಮಾಡ್ಕೊಂಡು ತಿನ್ನಬೇಕಪ್ಪ, ನಮ್ಮಿಂದ ಯಾಕೆ ಹೊಟ್ಟೆ ಉರಿಸ್ತಾರೆ. ಡೈಲಿ ರೊಟ್ಟಿ ಹಾಕಿದ್ರೆ ನಾನು ಹೆಂಗಪ್ಪ ಹಾಕ್ಲಿ? ನನಗಂತೂ ಹಾಕೋದಿಲ್ಲ ಕಣಪ್ಪ. ನಮ್ಮ ಅತ್ತೆ ಹೇಳಿದ ಮಾತೆ ಕೇಳಲ್ಲ, ಬರೀ ರೊಟ್ಟಿ ಹಾಕು, ಪರಿಮಳ ರೊಟ್ಟಿ ಹಾಕು, ಪರಿಮಳ ರೊಟ್ಟಿ ಹಾಕು, ಪರಿಮಳ ರೊಟ್ಟಿ ಹಾಕು. ಬರೀ ಇದ್ಬಿಟ್ಟು ಇನ್ನೇನು ಬರೋಣ ನಮ್ಮ ಅತ್ತೆಗೆ. ಅತ್ತೆ ಏತೀನಿ ಮಾಡಲಿ? ಪರಿಮಳ ರೊಟ್ಟಿ ಹಾಕು, ಪರಿಮಳ ರೊಟ್ಟಿ ಹಾಕು. ಏನೇ ಪರಿಮಳ ಅದು ಬಡ 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 ಅನ್ನಕತ್ತಿ ಒಬ್ಳೆ ಕುತ್ಕೊಂಡು ಒಲೆ ಮುಂದೆ? ಏನಿಲ್ಲ ಅತ್ತೆ, ಈ ಒಲೆಯಿಂದ ಉರಿನಾರ್ದು ನೋಡಿ, ಅದಕ್ಕೆ ಈ ಒಲೆ ಬೇಕತ್ತಿದ್ದಕ್ಕಂದು ಬನ್ನಿ. ರೊಟ್ಟಿ ಹಾಕ್ಬಿಟ್ಟು ಕಾಯಿ ಪಲ್ಯ ಮಾಡ್ತಿದ್ದಿ ತಾನೆ? ನನಗೆ ರೊಟ್ಟಿ ಜೊತೆ ಕಾಯಿ ಪಲ್ಯ ಅಂದರೆ ಭಾರಿ ಸಂದಕ್ಕಿರ್ತದೆ, ಭಾರಿ ಇಷ್ಟ ನೋಡು. ನೀನು ರೊಟ್ಟಿ ಜೊತೆ ಕಾಯಿ ಪಲ್ಯನೇ ಮಾಡಬೇಕು, ಬೇರೆ ಏನೋ ಬದನೆಕಾಯಿ ಗೊಜ್ಜು, ಎಣ್ಣೆಗಾಯಿ ಗೊಣ್ಣೆಗಾಯಿ ಅಂತ ಏನೂ ಮಾಡಬೇಡ. ಇಲ್ರಿ ಅತ್ತೆ, ರೊಟ್ಟಿ ಜೊತೆ ಕಾಯಿ ಪಲ್ಯನೇ ಮಾಡ್ತೀನಿ. ನೀವು ಮಾಡೋ ಒಂದಿದ್ದು ನಾನು ಮಾಡ್ತೀನಿ ತಾನೆ, ಬೇರೆ ಏನಾದರೂ ಮಾಡ್ತೀನಾ? ನೋಡಿ, ನೀವು ಹೇಳಿದ್ನೇ ನಾನು ಮಾಡೋದು. ಒಂದೆರಡು ರೊಟ್ಟಿ ಜಾಸ್ತಿ ಹಾಕಿರೋ, ನನ್ನ ಕಿರಿ ಮಗನ ಸೊಸೆನೂ ಬತ್ತಾವ್ರಂತೆ. ಅವ್ರಿಗೂ ತಿಂಡಿ ತಿನ್ಕ ಬತ್ತಾವೋ ಇಲ್ವೋ, ಅಲ್ಲಿ ಬೆಂಗಳೂರಿಂದ ಬತ್ತಾವೆ. ಅವೇನು ತಿಂಡಿ ತಿನ್ಕ ಬತ್ತಾವ? ಹಂಗೆ ಬತ್ತಾವಕಂತೆ. ಇಲ್ಲೇ ಬತ್ತಾವಂತೆ. ಒಂದೆರಡು ರೊಟ್ಟಿ ಜಾಸ್ತಿ ಹಾಕು. ಹೌದೇನ್ರಿ ಅತ್ತೆ? ಯಾವಾಗ ಬರ್ತೀನಿ ಅಂದರು? ಇವತ್ತು ತಾನೇ, ರಾತ್ರಿ ತಾನೇ ಫೋನ್ ಮಾಡಿದ್ದು. ಬರ್ತೀವಿ ಕಣತೆ, ನಾಳೆ ಬರ್ತೀವಿ ಅಂತ ಫೋನ್ ಮಾಡಿದ್ಲು ಅವಳೇ. ಅವ್ರೇನು ಮಾಡಿಲ್ಲ, ಅವಳೇ ಮಾಡಿದ್ಲು. ಅದೇ ಬರ್ತೀವಿ ಕಣತೆ ಅಂತ. ನಾನು ಇನ್ನೇನ ಹ್ಞೂ ಬನ್ನಿ ಅಂದೆ. ಪರಿಮಳ ಹೆಂಗೂ ಅಡುಗೆ ತಿಂಡಿ ಮಾಡ್ಕೊಡ್ತಾಳೆ, ಒಂದೆರಡು ದಿನ ಆರಾಮಾಗಿದ್ದೋಗಿರಂತ ಬನ್ನಿ ಅಂದೆ. ಅವ್ರೇನು ಬದುಕಿಲ್ಲ ಇವಾಗ, ಮಕ್ಳಿಗೆ ರಜೆ ಅಂತಲ್ಲ, ಅದೇನೋ ದಸರಾ ರಜೆ ಅಂತ ಕೊಟ್ಟವ್ರಂತಲ್ಲ, ಅದಕ್ಕೆ ರಜೆ ಕದಂತೆ 15 ದಿನ ಅಂದ್ಲು. ಅದಕ್ಕೆ ಬನ್ನಿ ಹೋಗೋರಂತೆ, ಹೆಂಗು ನನ್ನ ಮಕ್ಳಿಗೂ ರಜೆ ಆಯ್ತಲ್ಲ, ಆಟ ಆಡ್ಕೊಂಡಿರಂತೆ ಅಂದು. ನಾನೇ ಕಣ್ಣು ಪರಿಮಳ. ಹ್ಞೂ ಅತ್ತೆ ಬರಲಿ ಬಿಡಿ ಅತ್ತೆ, ಅದಕ್ಕೇನು ಬಂದರೆ ಅವ್ರೇನು 2 ದಿನ ಇರ್ತಾರೆ ಹೋಯ್ತಾರೆ ಅಷ್ಟೇ. ಹ್ಞೂ ಕಣ ಪರಿಮಳ, ಒಂದೆರಡು ರೊಟ್ಟಿ ಹಾಕ್ಬಿಡು ಜಾಸ್ತಿಯಾ, ಬರ್ತವೇನೋ ಇನ್ನೇನು ತಿನ್ಕೋತಾವ ಅವು. ಹ್ಞೂ ಅತ್ತೆ ಆಯಿತು ಹಾಕ್ತೀನಿ. ಮೊನ್ನೆ ಯಾವುದೋ ರಜಾ ಅಂತ ಬಂದೋಗವ್ರೆ, ಈಗೆಲ್ಲ ಮತ್ತೆ ರಜಾ ಅಂತೆ. ನಮ್ಮ ಅತ್ತೆಗೆ ನೋಡು, ಕಿರಿಮಗ ಅಂದರೆ ಕಿವಿಕಿತ್ರ ಪ್ರೀತಿ ಅಂತಾರಲ್ಲ, ಅದು ನಿಜವೇ. ಯಾವಾಗಲೂ ಕಿರಿಮಗನ್ನೇ ಕಿರಿಯಸೆನ ವಹಿಸ್ಕೊಂಡು ಮಾತಾಡ್ತಾರೆ. ನಾವು ಎಷ್ಟು ಭಂಗ ಮಾಡಿದ್ರೆ ಕಾಣಕ್ಕಲ್ಲ ಅವರಿಗೆ. ಅದೇ ಸ್ವಲ್ಪ ಕಿರಿಮಗಳು ಕೆಲಸ ಮಾಡಿಬಿಟ್ರೆ ಕಂಡುಬಿಡ್ತದೆ. ಕಿರಿಮಗ ಸೊಸೆನ ಇಷ್ಟಪಡೋ ಅಷ್ಟು ನಮ್ಮನ್ನು ಇಷ್ಟನೇ ಪಡೆದಿರಿ ಅವರು. ನಾವು ಎಷ್ಟು ಮಾಡಿದೇನು ಪ್ರಯತ್ನ? ಈ ಒಲೆ ಒಂದು ಉರಿಯೋಲ್ದು, ಒಂದೆರಡು ರೊಟ್ಟಿ ಹಾಕ್ಬಿಟ್ಟು ಹೋಗೋಣ ಅಂದರೆ ಅದೇನು ಬರ್ತಾರಂತ ಅವ್ರಿಗೆ ಬೇರೆ ರೊಟ್ಟಿ ಹಾಕಬೇಕು. ನಾನು ಅವ್ರನ್ನ ಸೇವೆ ಮಾಡ್ಕೊಂಡು ಕೂತ್ಕೋಬೇಕು ಇನ್ನು 4-5 ದಿನ. ಯಾರು ಯಾಕಾದ್ರೂ ಬರ್ತಾರೋ ಇಲ್ಲಿ. ಅತ್ತೆ ಅತ್ತೆ, ಓ ಬಂದ್ರಾ? ಬನ್ನಿ ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ನೀವು ಬರ್ತೀರಾ ಅಂತ. ಬಂದೇ ಬಿಟ್ರಾ? ಬನ್ನಿ. ಹೌದು ಅಮ್ಮ, ಬಂದೇ ಬಿಟ್ಟು ನೀನು ಬರ್ತೀನಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಎದ್ಬಿಟ್ಟು ಹೊರಟ್ಬಿಟ್ಟು ಬಂದುಬಿಟ್ಟು ಅದಕ್ಕೆ. ಮಗ ತಿಂಡಿ ತಿನ್ಕೊ ಬಂದ್ರಾ? ಇಲ್ಲ ಅಮ್ಮ, ದಾರಿಲೆಲ್ಲೂ ಕಾರ್ ನಿಲ್ಲಿಸ್ತಿಲ್ಲ, ತಿಂಡಿ ಏನು ತಿನ್ಕೊಂಡೇನು ಬರಲಿಲ್ಲ. ಇಲ್ಲೇ ತಿಂದ್ರಾಯ್ತು ಅಂತ ಬಂದೆ. ತಿಂಡಿ ಏನಾದರೂ ಮಾಡಿದ್ದೀರಾ ಅಮ್ಮ? ಇಲ್ಲ ಹೋಟೆಲಲ್ಲಿಂದ ಪಾರ್ಸಲ್ ತರಲ್ಲ? ಹೋಟ್ಲಿಂದ ಯಾಕಪ್ಪ ಪಾರ್ಸಲು? ಪರಿಮಳ ರೊಟ್ಟಿ ಹಾಕ್ತಾ ಇದ್ಲು, ನಾನೇ ಒಂದೆರಡು ರೊಟ್ಟಿ ಹಾಕೋ ಅವ್ರು ಬರ್ತಾರೆ ಅಂತ ಹೇಳಿದ್ದೆ. ಅವಳು 4 ರೊಟ್ಟಿ ಜಾಸ್ತಿ ಹಾಕೋಳು ನಡೀರಿ, ಕೈ ಕಾಲು ಮುಖ ತೊಳ್ಕೊಂಡು ತಿನ್ನು ನಡೀರಿ. ವಾವ್, ಏನು ರೊಟ್ಟಿ ಹಾಕಿದ್ದಾರಾ? ರೊಟ್ಟಿಗೆ ಕಾಯಿ ಪಲ್ಯ ಮಾಡಿದ್ದಾರಾ? ಓಕೆನಪ್ಪ, ರೊಟ್ಟಿ ಹಾಕ್ಬಿಟ್ಟು ಕಾಯಿ ಪಲ್ಯ ಮಾಡಿ ಉಳ್ಕೊಂಡು ನಡಿ. ನಾನೇ ಮಾಡಿಸ್ತೆ, ತಿನ್ನಂಗಾಯ್ತು, ಮಾಡೇ ಅಂತವ ಮಾಡ್ತಾ ಉಳ್ಕೊಂಡು ನಡಿ. ಅಮ್ಮ, ನನಗೂ ರೊಟ್ಟಿ ಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಅಮ್ಮ. ಇವಳು ಮಾಡೋದೇ ಇಲ್ಲ ಅಮ್ಮ, ಇವಳಿಗೆ ರೊಟ್ಟಿನೇ ಹಾಕಕ್ಕೆ ಬರಲ್ಲ. ಇನ್ನು ಅದು ಹೆಂಗೆ ಮುರ್ಕ್ಲು ರೊಟ್ಟಿ ಹಾಕ್ತಾಳೆ. ಹಂಗೇನಿಲ್ಲ, ಸುಮ್ಮನೆ ಇರ್ರಿ, ನಾನು ಚೆನ್ನಾಗಿ ಹಾಕ್ತೀನಿ ಕಂತೆ. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನಾನೇನು ಮಾಡ್ಕೋತೀನಿ, ನನಗೆ ಇಷ್ಟ ಆಗುತ್ತಲ್ಲ. ಹ್ಞೂ ಆತು, ಈಗೇನು ಮಾತಾಡಬೇಡಿ, ಹೋಗಿ ಕೈಕಾಲು ಮುಖ ತೊಳ್ಕೊಬರೋಗ್ರಿ. ಪರಿಮಳಂಗೆ ರೊಟ್ಟಿ ಥರ ಕೇಳ್ತೀನಿ, ರೊಟ್ಟಿ ತಿನ್ನಿವ್ರಂತೆ. ರೊಟ್ಟಿ ತಿನ್ಬಿಟ್ಟು ಒಂಚೂರು ಕುತ್ಕೊಂಡು ರೆಸ್ಟ್ ಮಾಡಿ. ಅಮ್ಮ, ಅದು ಸರೆಸ್ಟ್ ಅಲ್ಲಮ್ಮ, ರೆಸ್ಟ್ ಅಂತ. ನೀನೇನು ಇನ್ನು ಇಂಗ್ಲೀಷೇ ಕಲಿತಿಲ್ಲ? ಅಲ್ಲ, ನೀನೇನು ಇಂಗ್ಲೀಷಿಗೆ ಹುಟ್ಟಿರಂತಾರ ಆಡ್ಬೇಡ, ನನಗೂ ಬರ್ತದಕ್ಕಂತೆ. ಹೋಗೋರಷ್ಟೇ ಮಾಡಿವಂತೆ. ಒಂದು 4-5 ವರ್ಷ ಬೆಂಗಳೂರು ಇದ್ಬಿಟ್ರೆ ಅಪ್ಪ ಅವನ್ನೇ ಮರ್ತ್ಬಿಟ್ಟಿದ್ರಲ್ಲಿರಲ್ಲ. ನೀವೆಂಥ ಜನಗಳು ನೋಡಿ, ಇಂಗ್ಲೀಷ್ ಬರೋಕ್ಕಂತೆ. ನನಗೂ ಕರ್ಕೋಗಿವಾ? ಧಾರವಾಡವಾಗಿ ಬಾ ಅಮ್ಮ, ಅಲ್ಲಿ ನನಗೂ ರೊಟ್ಟಿ ಕಾಯಿ ಪಲ್ಯ ಮಾಡ್ಕೊಡೋರು ಯಾರೂ ಇಲ್ಲ. ಇವಳಿಗೇನು ಸರಿಯಾಗಿ ರೊಟ್ಟಿನೂ ಮಾಡೋಕ್ಕೆ ಬರೋಲ್ಲ, ಕಾಯಿ ಪಲ್ಯನೂ ಮಾಡೋಕ್ಕೆ ಬರೋಲ್ಲ.
ನಾನು ಬಂದರೆ ಇಲ್ಲಿ ಎಲ್ಲನೂ ಯಾರು ನೋಡ್ಕೊಳ್ಳೋರು? ಪರಿಮಳಂಗೊಬ್ನಿಗೆ ಆಯ್ತದ? ಅವಳೊಬ್ಳಿಗೆ ಮಾಡೋಕ್ಕೆಲ್ಲ ಆದತ್ತು. ನಾನು ಒಂದು ಚೂರು ಕೈ ಜೋಡಿಸಿರೋ ಅವಳು ಒಂದು ಚೂರು ಮಾಡ್ಕೊತಾಳೆ. ಹೊರಟಮ್ಮಂತೆಲ್ಲ ಒಬ್ಳೆ ಎಲ್ಲಿ ಮಾಡೋಕ್ಕಾಯ್ತದ ಅವಳಿಗೆ? ನೋಡೋಣ ನಡಿ, ಮುಂದಕ್ಕೆ ಏನಾರವ ಬರ್ತೀನಿ. ಸರಿ ಅಮ್ಮ, ಆಯಿತು. ನೀನು ಮಾತಾಡ್ಕೊಂಡೇ ನಿಂತ್ಕೋತೀನಿ, ನಂಗೆ ಹೊಟ್ಟೆ ಸಿತೈತೆ. ಬೈಕಟ್ಟಿಗೆ ಊಟ ಮಾಡಬೇಕು. ಇನ್ನೊಂದು ಮಕ್ಕಳು ಏನು ಕಲ್ತವೆ? ಒಂದು 4-5 ವರ್ಷ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಏನು ಇಂಗ್ಲೀಷಿಗೆ ಊಟಿರಂಗೆ ಆಡ್ತವೆ. ನಾವು ಹೊಸೋದಕ್ಕೆ ತಾನೆ ಇವ್ರು ಬೆಂಗಳೂರಿಗೆ ಹೋಗಿದ್ದು. ಪರಿಮಳ, ಪರಿಮಳ, ಅದೇ ಕರೆದ್ರೆ ಅತ್ತೆ? ಕರೆದೆ. ಅಲ್ಲಿ ನಿನ್ನ ಮೈದ್ನವೇ ಅವ್ರೇನಾರು ಬಂದವ್ರೆ, ಒಂಚೂರು ರೊಟ್ಟಿ ಅಂತೆ, ರೊಟ್ಟಿನ ಕಾಯಿಪಲ್ಲೆ ಅಂತ ಅಂದ್ಕೊಡು. ನಾನು ಜಾಸ್ತಿ ಹಾಕಕ್ಕೆ ಹೇಳಿದ್ದೀನಲ್ಲ, ಜಾಸ್ತಿ ಹಾಕಿದ್ದೀ ಇಲ್ವಾ? ಹ್ಞೂ ಅಂತ ಜಾಸ್ತಿನೇ ಹಾಕಿದ್ದೀನಿ, ಏನು ಕಡಿಮೆ ಏನು ಹಾಕಿಲ್ಲ, ಒಂದು 6-5 ಹಾಕಿದ್ದೀನಿ, ಜಾಸ್ತಿನೇ. ತಿನ್ನಿ. ಅದೇ ಮಾವ ಇಲ್ಲತ್ತೆ ಕಾಣ್ತಾ ಇಲ್ಲ, ಮಾವ ತಿಂದಿಲ್ಲ, ಮನೆಗೂ ಬಂದಿಲ್ಲ, ಬೆಳಗ್ಗೆ ಹೋದರು. ಅದೆಲ್ಲ ತೋಟದಕ್ಕೇನೋ ಹೋಗೈತೇನೋ, ತೋಟಕ್ಕೆ ಹೋಗೈತೆ, ಅದು ಬರ್ತದೆ. ನೀನು ನಡಿ ನೀನು ಅವ್ರಿಗೆ ತಂದುಕೊಡು, ಒಂಚೂರು ತಿನ್ನಲಿ. ಸ್ವಪ್ನಾತಿ ಅತ್ತೆ ಕಿರಿಮಗ ಕಿರಿಸೊಸೆ ಅಂದರೆ ನುಲಿತಾಳೆ ಇವಳು. ನನ್ನ ಹತ್ರ ಹಂಗೆ ನೋಡ್ಕೊಳಕಲ್ಲ. ಕಿರಿಮಗ ಕಿರಿಸೊಸೆ ಅಂದರೆ ಹಂಗೆ ನಾವು ಕಷ್ಟಪಟ್ಟು ನೋಡ್ಕೊತಿರೋದು ನಾವು. ಇವಳು ನೋಡಿದ್ರೆ ಕಿರಿಮಗ ಕಿರಿಸೊಸೆ ಅಂದರೆ ಬೀಗ ಬೆತ್ತೈತಾಳೆ. ಏನೇ ಅದು ಪರಿಮಳ? ಏನಿದೆ ಅತ್ತೆ? ಒಂಟೆ. ಅದಕ್ಕೆ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ ಅಕ್ಕ. ನೀವು ಚೆನ್ನಾಗಿದ್ದೀರಾ ಅಕ್ಕ? ನಾನು ಯಾವಾಗ ಫೋನ್ ಮಾಡಿದ್ರೆ ನೀವು ರಿಸೀವೇ ಮಾಡಲ್ಲ ಅಕ್ಕ. ಯಾವಾಗ ಎಷ್ಟು ಸಲ ಮಾಡ್ತೀನಿ ಗೊತ್ತಾ? ನೀವು ಯಾಕೆ ರಿಸೀವೇ ಮಾಡಲ್ವಲ್ಲ? ನಂತ ಎಲ್ಲಿದ್ದತ್ತವ ಫೋನು? ನಿಮ್ಮ ಬಾವಂತ ಇದ್ದತ್ತು. ನಿಮ್ಮ ಬಾವ ಎಲ್ಲಿ ನಂಗೆ ಕೊಡೋಕ್ಕೆ ಇಲ್ಲ, ಅದೆಲ್ಲಿ ಇಟ್ಟಿರ್ತದ ಮೂದೇವಿ. ಅಂಜು ಇಲ್ಲಕ್ಕ, ಕಾಣ್ತಾನೆ ಇಲ್ಲ. ಅವಳು ಸ್ಕೂಲ್ಗೆ ಹೋಗೋಳೆ. ಸ್ಕೂಲ್ಗೆ ಇಬ್ಬರು ಹೋಗೋರು, ಅಕ್ಕ ತಮ್ಮ ಇಬ್ಬರು ಹೋಗೋರು. ಅವ್ರಿಗೆ ಇನ್ನೂ ರಜಾ ಕೊಟ್ಟಿಲ್ವಾ? ಇವತ್ತೇ ಕೊನೆ ದಿನ ಅಂತೆ, ನಾಳಿಂದ 15 ದಿನ ರಜಾ ಅಂತೆ. ಇನ್ನು 21ನೇ ತಾರೀಕುವರೆಗೆ ಹೋಗಂಗಿಲ್ವಂತೆ. ಇನ್ನು ಸೋಮವಾರಲೆ ಅಂತ ಹೋಗ್ಬೇಕಾಗಿರೋದು. ಹೋಗಕ್ಕ. ಸರಿ ಆಯಿತು, ಸ್ವಲ್ಪ ರೊಟ್ಟಿ ಕೊಡ್ತೀರಾ? ಹೊಟ್ಟೆ ಸಿಗ್ತಿದೆ. ಆಯಿತು ಕೊಡ್ತೀನಿ, ತಿನ್ನಿರಂತೆ. ತತ್ತೀನಿ.